ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ನುಗ್ಗೆಕಾಯಿಂದ ಪಲ್ಯ ಮಾಡಿ ತೋರಿಸ್ತೀನಿ ಬನ್ನಿ. ಈ ನುಗ್ಗೆಕಾಯಿ ಜೊತೆಗೆ ಹಸಿ ಅವರೆಕಾಳು ಇದ್ದರೆ ಇನ್ನೂ ಸೂಪರಾಗಿರುತ್ತೆ. ಇವೆರಡು ಮಿಕ್ಸ್ ಮಾಡಿ ನಾನು ಪಲ್ಯ ಮಾಡಿ ತೋರಿಸ್ತೀನಿ. ಇವು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಬಿಟ್ಟು ಪಲ್ಯ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಬನ್ನಿ. ಇವಾಗ ಈ ಥರ ನಾನು ನುಗ್ಗೆಕಾಯಿ ಬಿಡಿಸ್ಕೊಂಡ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಬೇಯಕ್ಕಿಡೋಣ. ಯಾಕಂದರೆ ಜಾಸ್ತಿ ಸಿಪ್ಪೆ ತೆಗಿಯೋಕ್ಕೆ ಹೋಗಬೇಡಿ, ಸ್ವಲ್ಪ ಅರ್ಧಂಬರ್ಧ ಸಿಪ್ಪೆ ತೆಗಿಬೇಕು. ಯಾಕಂದ್ರೆ ಸಿಪ್ಪೆಲ್ಲ ಟೇಸ್ಟ್ ಚೆನ್ನಾಗಿರೋದು. ಇವಾಗ ನಾನು ಇದನ್ನು ತೊಳ್ಕೊಂಬರ್ತೀನಿ. ತೊಳೆದ್ಬಿಟ್ಟು ನೀಟಾಗಿ ಇದೊಂದು ಪಾತ್ರೆಗೆ ಹಾಕಿಬಿಟ್ಟು ನಾವು ಬೇಯಕ್ಕಿಡಬೇಕು. ಒಂದು ಸ್ವಲ್ಪ ಹೊತ್ತು, ಯಾಕಂದ್ರೆ ಕುಕ್ಕರ್ಗೆಲ್ಲ ಹಾಕಬಾರ್ದು. ಕುಕ್ಕರ್ಗೆ ಹಾಕಿದರೆ ತುಂಬ ನುಣ್ಣಗಾಗಿ ಚೆನ್ನಾಗಿರಲ್ಲ. ಇವೆರಡು ಚೆನ್ನಾಗಿ ನಾನು ತೊಳ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಒಂದು ಚಂಬಷ್ಟು ನೀರು ತೊಗೊಂಡು ಅದಕ್ಕೆ ನಾನು ಬೇಯಕ್ಕಿಡ್ತೀನಿ. ನೋಡಿ, ಈ ಥರ ಪಾತ್ರೆಯಲ್ಲಿ ಒಂದು ಚೊಂಬಷ್ಟು ನೀರು ತೊಗೊಂಡ್ಬಿಟ್ಟು ನಾವು ಇದನ್ನು ಬೇಯಕ್ಕಿಡೋಣ. ನೋಡಿ, ಎಲ್ಲ ನಾನು ಹಾಕಿದ್ದೀನಿ. ಇವಾಗ ಇದನ್ನು ಬೇಯಿಸ್ಕೊಂಬರೋಣ. ಇವಾಗ ಒಂದು ಸ್ಪೂನು ಉಪ್ಪು ಹಾಕಕ್ಬಿಟ್ಟು ನಾವು ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಂಬರೋಣ ಬನ್ನಿ. ನೋಡಿ, ಅದಕ್ಕೆ ಮಸಾಲೆ ಏನಂದರೆ ಸ್ವಲ್ಪ ಕಾಯಿ ತುರು ತೊಗೋಬೇಕು. ಒಂದು ಅರ್ಧ ಹೋಳಷ್ಟು ಕಾಯಿ ತೊಗೊಳ್ಳಿ, ಒಂದು 3 ಬೆಳಗ್ಗೆ ಮೆಣಸಿನ್ಕಾಯಿ, 1-2 ಗುಂಟೂರು ಮೆಣಸಿನ್ಕಾಯಿ, ಅರ್ಧ ಸ್ಪೂನು ಮೆಂತ್ಯ, 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನು ಜೀರಿಗೆ, 1.5 ಸ್ಪೂನಷ್ಟು ನಾನು ಧನಿಯಾಕಾಳು ತೊಗೊಂಡಿದ್ದೀನಿ. ಇದೆಲ್ಲ ಹುರ್ಕೊಂಡ್ಬಿಟ್ಟು ನಾನು ಸ್ವಲ್ಪ ತಣ್ಣಗಾಕ್ಬಿಡ್ತೀನಿ ಬನ್ನಿ. ನೋಡಿ, ನಾನೆಲ್ಲ ಹುರಿದಿಟ್ಕೊಂಡಿದ್ದೆ. ಇವಾಗ ತಣ್ಣಗಾಗಿದೆ. ಇದನ್ನು ಸ್ವಲ್ಪ ನಾವು ಪೌಡ್ರ್ ಮಾಡ್ಕೊಂಬರೋಣ. ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಚಿಕ್ಕ ಜಾರ್ ತೊಗೊಂಡು ಇದನ್ನು ನಾವೆಲ್ಲ ಸ್ವಲ್ಪ ಪೌಡ್ರ್ ಮಾಡೋಣ. ಪೌಡ್ರ್ ಮಾಡಿದ ನಂತರ ನಾನು ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ರುಬ್ಬೋದು ತೋರಿಸ್ತೀನಿ. ಇದನ್ನು ರುಬ್ಕೊಂಬರ್ತೀನಿ ಬನ್ನಿ. ಈ ಥರ ನಾನು ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ಇದು ನಾನು ಒಂದು ಬಟ್ಲಿಗೆ ತೆಗೆದ್ಬಿಟ್ಟು ಕಾಯಿ ಎಲ್ಲ ರುಬ್ಕೊಂಬಂದು ನಿಮಗೆ ಪಲ್ಯ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ. ಈಗ ರುಬ್ಬಿರೋ ಮಸಾಲೆ ಒಂದು ತಟ್ಟೆಗೆ ಹಿಂಗೆ ತೆಗಿಬೇಕು. ನಿಮ್ಮ ನೋಡಿ ಹಾಕ್ಕೋಬೇಕು. ಯಾಕಂದರೆ ಇಷ್ಟು ಹಾಕ್ಬೇಕಂತ ಏನಿಲ್ಲ. ನಿಮ್ಮ ನುಗ್ಗೆಕಾಯಿ ಕಾಳು ಎಷ್ಟು ಇರುತ್ತೆ ನೋಡಿಬಿಟ್ಟು ನೀವು ಪೌಡ್ರ್ ಹಾಕ್ಕೋಬೇಕು. ಇವಾಗ ನಾನು ಇದನ್ನು ತೆಗೆದುಬಿಟ್ಟು ಕಾಯಿ ರುಬ್ಬೋದು ತೋರಿಸ್ತೀನಿ. ಇದೇ ಜಾರಲ್ಲಿ ನಾನು ಆವಾಗಲೇ ಕಾಯಿ ತೋರಿಸಿದ್ನಲ್ಲ, ತೆಂಗಿನಕಾಯಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇಷ್ಟು ಕಾಯಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೊಮಟೊ ಸಾಕು, ಅರ್ಧ ಟೊಮಟೊ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ಅಷ್ಟೇ ತರಿಯಾಗಿ ರುಬ್ಕೊಂಬರೋಣ ಬನ್ನಿ. ಇವಾಗ ನುಗ್ಗೆಕಾಯಿ, ಅವರೆಕಾಳು ಬೆಂದಿದೆ, ಹಸಿ ಅವರೆಕಾಳು. ಈಗ ಇದನ್ನು ತೆಗೆದು ನೆಕ್ಸ್ಟು ಒಗ್ಗರಣೆ ಹಾಕೋದು ತೋರಿಸ್ತೀನಿ. ನೋಡಿ, ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಒಂದು ಸಾಂಬಾರು ಸೌಟ್ಲೆ ಒಂದು ಸೌಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಕಾಯಿದ ನಂತರ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಯಾಕಂದರೆ ಜೀರಿಗೆ ನಾವು ರುಬ್ಬಕ್ಕೆ ಹಾಕಿದ್ದೀವಿ. ಸ್ವಲ್ಪ ಎಣ್ಣೆ ಕಾಯಿಲೆ 1 ಸ್ಪೂನ್ ಆಗೋಷ್ಟು ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಚಿಟಪಟ ಅಂದಿಂದ ನಾನು ಚಿಕ್ಕದಾಗಿ ಒಂದು ಈರುಳ್ಳಿ ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿಬಿಟ್ಟು ಈ ಥರ ನಾನು ಫ್ರೈ ಮಾಡ್ತೀನಿ. ನೋಡಿ, ಇವಾಗ ಅದು ಈರುಳ್ಳಿ ಸ್ವಲ್ಪ ಬೆಂದಿದೆ, ಬ್ರೌನ್ ಕಲರ್ ಆಗಿದೆ. ಇವಾಗ ನಾನು ಬೇಯಿಸಿರೋದು ನುಗ್ಗೆಕಾಯಿ, ಅವರೆಕಾಳು ಹಾಕ್ಕೊಳ್ತೀನಿ. ನೀರು ಅದು ಇಂಡಸ್ಟ್ರಿ ಇರಬೇಕು. ಇದಕ್ಕೆ ಮಸಾಲೆ ಹಾಕೋಣ. ನೋಡಿ, ಇವಾಗ ನಾನು ಕಾಯಿ ರುಬ್ಕೊಂಡಿದ್ದೀನಲ್ಲ, ಆ ಮಸಾಲೆ ನಾನು ಹಾಕ್ತಾಯಿದ್ದೀನಿ. ಲಾಸ್ಟ್ಗೆ ಇದನ್ನು ತೊಳೆದ್ಬಿಟ್ಟು ನೀರು ಹಾಕೊಳ್ಳೋಣ. ನೋಡಿ, ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ 1 ಸ್ಪೂನ್ ಆಗಿ ನಿಮ್ಮ ಖಾರ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಮೊದಲೇ ನಾವು ನುಗ್ಗೆಕಾಯಿ ಎಲ್ಲ ಬೇಯಿಸ್ಕೊಂಡಿರ್ತೀವ. ಸ್ವಲ್ಪ ಇದು ಮಸಾಲೆ ಎಲ್ಲ ಸ್ವಲ್ಪ ಬೇಯಕ್ಕೆ ಬಿಡೋಣ. ಅದೇ ಜಾರದಲ್ಲಿ ನೀರು ಹಾಕಿಬಿಟ್ಟು ಬೇಯಕ್ಕೆ ಬಿಟ್ಟು, ಇವಾಗ ಜಾರ್ ತೊಳೆದು ನಾವು ನೀರು ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಹಾಕ್ಕೋಬೇಕು. ಯಾಕಂದರೆ ನಾನು ಬೇಡಿಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ನಾನು ಪೌಡ್ರ್ ಮಾಡೋಕ್ಕೆ ಹಾಕ್ಕೊಂಡಿದ್ದೆ. ನೀವು ಇದ್ರಾಗ ಚಿಲ್ಲಿ ಪೌಡ್ರು ನಿಮ್ಮ ಖಾರ ಎಷ್ಟು ಬೇಕಂತ ನೋಡಿ ಹಾಕ್ಕೋಬೇಕು. ನಾನು ಬೇಡಿಗೆ ಮೆಣಸಿನ್ಕಾಯಿ ಅಷ್ಟು ಖಾರ ಇರೋಲ್ಲ, ಅದಕ್ಕೆ ಚಿಲ್ಲಿ ಪೌಡ್ರು 1 ಸ್ಪೂನಷ್ಟು ನಾನು ಹಾಕಿದ್ದೀನಿ. ನೀವು ನೋಡಿಕೊಂಡು ಅದೇ ಸಾಕಂದ್ರೆ ಅದರಲ್ಲೇ ಬಿಡಬೇಕು. ಇಲ್ಲ ಅಂದರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕು. ಇದೊಂದೇ ಒಂದು ಸ್ವಲ್ಪ ಒಂದು ಕುದಿ ಬರೋವರೆಗೂ ನಾವು ಒಣ ಪೌಡ್ರು ರುಬ್ಬಿರೋದು ಹಾಕೋದು ಬೇಡ. ನೋಡಿ ಇವಾಗ ಕುದೀತಾ ಐತಿ, ಫುಲ್ ಡ್ರೈ ಆಗಿದೆ. ನಾವು ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಐತೆ ಅಂತ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ.
ಈಗ ನಾವು ಇದೆಲ್ಲ ಮೆಣಸಿನ್ಕಾಯಿ ಧನಿಯಾ ಜೀರಿಗೆ ಎಲ್ಲ ರುಬ್ಕೊಂಬಂದಿದ್ದೀವಲ್ಲ, ಇದನ್ನು ಸ್ವಲ್ಪ ಪೌಡ್ರ್ ಹಾಕೋಣ. ನೀವು ಚಿಲ್ಲಿ ಪೌಡ್ರ್ ನೋಡಿ ಹಾಕ್ಕೋಬೇಕು, ಯಾಕೆ ಇದರಲ್ಲೇ ಖಾರ ಇರುತ್ತೆ. ಖಾರ ಜಾಸ್ತಿ ಯಾರು ತಿನ್ನೋರಿದ್ರೆ ಅದನ್ನು ಅಷ್ಟು ಖಾರ ಹಾಕ್ಕೊಳ್ಳಿ. ಇಲ್ಲ ಅಂದರೆ ನಾವು ಏನು ಮಸಾಲ ಒಣ ಅದೆಲ್ಲ ರುಬ್ಬಿರ್ತೀವಲ್ಲ, ಅದೇ ಮಸಾಲೆಗೆ ಸೂಪರಾಗಿ ಆಗಿರುತ್ತೆ, ಸಾಕು. ನೋಡಿ ಎಷ್ಟು ಚೆನ್ನಾಗಾಗುತ್ತಂತೆ. ನುಗ್ಗೆಕಾಯಿ ಪಲ್ಯ ಮಾತ್ರ ಸೂಪರಾಗಿರುತ್ತೆ. ರಸಮ್ ಜೊತೆಗೆ, ಅನ್ನದ ಜೊತೆಗೆ ಒಂದು ರಸ ಇದ್ದರೆ ಸಾಕು, ಸೈಡಿಗೆ ನೆಂಚ್ಕೊಳ್ಳೋಕೆ ಈ ಪಲ್ಯ ಸೂಪರಾಗಿರುತ್ತೆ. ಇಲ್ಲ ಅಂದರೆ ಚಪಾತಿ ರೋಟಿ ಎಲ್ಲನೂ ಹಾಕ್ಕೊಂಡು ತಿನ್ಬೋದು. ಎಲ್ಲದ್ರ ಜೊತೆಗೂ ಇದು ತುಂಬ ಚೆನ್ನಾಗಿರುತ್ತೆ. ನುಗ್ಗೆಕಾಯಿ ಪಲ್ಯ ಅಂದ್ರೇ ಸೂಪರು. ಅವರೆಕಾಳು ನುಗ್ಗೆಕಾಯಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ರೆಡಿ ಆಯಿತು. ಸಂಜೆ ಇದನ್ನು ಮುಚ್ಚೋಣ. ನೋಡಿ ಇವಾಗ 1 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ. ಇದನ್ನೇ ನೀವು ಸ್ವಲ್ಪ ಗೊಜ್ಜು ಥರನೂ ಮಾಡ್ಕೋಬೋದು. ನಾನು ಈ ಥರ ಪಲ್ಯ ಚೆನ್ನಾಗಿರುತ್ತೆ ಅಂತೇಳಿ ನುಗ್ಗೆಕಾಯಿ ಅವರೆಕಾಳು ಪಲ್ಯ ಮಾಡಿದ್ದೀನಿ. ನೀವು ಬೇಕಾದ್ರೆ ಇದನ್ನೇ ಗೊಜ್ಜು ಥರ ಮಾಡ್ಕೊಂಬಿಟ್ಟು ಅನ್ನದ ಜೊತೆಗೆ, ಚಪಾತಿಗೆ, ರೋಟಿಗೆ, ಪೂರಿಗೆ ಎಲ್ಲದಕ್ಕೂ ತಿನ್ಬೋದು. ಆ ಥರ ಮಾಡ್ಕೊಂಡ್ರೂ ಇನ್ನೂ ಚೆನ್ನಾಗಿರುತ್ತೆ. ನಾನು ಪಲ್ಯ ಇರಲಿ ಅಂತ ಪಲ್ಯ ಮಾಡಿದ್ದೀನಿ. ಈ ನುಗ್ಗೆಕಾಯಿ ಅವರೆಕಾಯಿದು ಮಸಾಲೆ ರುಬ್ಬಿದ ಪಲ್ಯ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.